ಕುಮಟಾ ಸಿರ್ಸಿ ಗಡಿಭಾಗವಾದ ದೇವಿಮನೆ ಘಾಟ್ನ 2ನೇ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ 407 ಗೂಡ್ಸ್ ವಾಹನ 60 ಅಡಿ ಆಳದ ಕಂದಕ್ಕೆ ಉರುಳಿದು ಬಿದ್ದ ಪರಿಣಾಮ ಚಾಲಕ ನಿರ್ವಾಹಕ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ಅಪಘಾತದಲ್ಲಿ ಹೊನ್ನಾವರ ಮಂಕಿ ನಿವಾಸಿ ವಿಘ್ನೇಶ್ವರ ನಾಗಪ್ಪ ನಾಯ್ಕ್ 34 ವರ್ಷ, ಚಾಲಕ ಹೊನ್ನಾವರ ಬಾಸ್ಕೇರಿಯ ವೆಂಕಟರಮಣ ಬೀರ ಮುಕ್ರಿ 38 ವರ್ಷ ತೀವ್ರವಾಗಿ ಗಾಯಗೊಂಡವರು. ಚಾಲಕ ವೆಂಕಟರಮಣ ಮುಕ್ರಿ ಈತನು ತಾನು ಚಲಾಯಿಸುತ್ತಿದ್ದ 407 ಗೂಡ್ಸ್ ವಾಹನವನ್ನು ಸಿರ್ಸಿ ಕಡೆಯಿಂದ ಕುಮಟಾ ಕಡೆಗೆ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಲಾಯಿಸಿಕೊಂಡು ಬಂದು ರಸ್ತೆಯ ತಿರುವಿನಲ್ಲಿ ವಾಹನದ ನಿಯಂತ್ರಣ ಕಳೆದುಕೊಂಡು ಹೆದ್ದಾರಿ ಬಲಬದಿಯ ತಗ್ಗಿನಲ್ಲಿ ಕೆಡವಿ ಅಪಘಾತಪಡಿಸಿದ್ದಾನೆ. ಗೂಡ್ಸ್ ವಾಹನದಲ್ಲಿದ್ದ ವಿಘ್ನೇಶ್ವರ ನಾಯ್ಕ್ ಈತನ ತಲೆಗೆ ಮತ್ತು ಎಡಗೈಗೆ ಬಲವಾದ ಗಾಯವಾಗಿದ್ದು ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಚಾಲಕ ವೆಂಕಟರಮಣ ಮುಕ್ರಿಯವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದೇವಿಮನೆ ಘಾಟ್ ಬಳಿ ಆಳವಾದ ಕಂದಕಕ್ಕೆ ಉರುಳಿದ ಗೂಡ್ಸ್ ಸಂಪೂರ್ಣ ನುಜ್ಜುಗೊಜ್ಜಾಗಿದ್ದು ಇಬ್ಬರು ವ್ಯಕ್ತಿಗಳು ಸಿನಿಮೆಯ ರೀತಿಯಲ್ಲಿ ಪಾರಾಗಿದ್ದಾರೆ. ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.